ಫಸ್ಟ್ ಊಟ ಮಾಡೋಮಂತ ಗೈಸ್. ಯಾಕಂದ್ರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ 2 ಟೈಮ ಎಲ್ಲ ತಿರುಗಾಡ್ಕೊಂಡು ಅದು ಸ್ವಲ್ಪ ಫೋನ್ ಮಾಡ್ತಾಯಿತ್ತು. ಫೋನ್ ಮಾಡ್ಸ್ಕೊಂಡು ಬರೋದ್ರಾಗ 2 ಆಗ್ಯದ. ಸಿಕ್ಕಾಪಟ್ಟೆ ಹಸುವಾಗ್ಯದ. ಇದನ್ನೈತಲ್ಲ ಬರೀ ಒಂದು 30 ದಿನ ಕುಡಿದು ನೋಡ್ರಿ ನೀವು ವೇಟ್ ಹೆಂಗೆ ಏನಾಗುತ್ತೆ ನೋಡಕತ್ತಿರತ್ತಿ ನೀವು. ಹಂಗೆ ಹಿಂಗೆ ತಳಿಗೆ ಭಾಳ ಹೇಳಿದ್ರು. ಅದ್ರ ಸಲಿಂದ ಟ್ರೈ ಮಾಡೋಮಲ್ಲ ಏನಾಗುತ್ತೆ. ಟ್ರೈ ಮಾಡೋದು ನಮ್ಮ ಗಂಟು ಹೋಗುತ್ತೇನೆ. ಚಡ್ಡಿ ಒಳಗೆ ಬಂದಿನಿ ಗಾಯ್ಸ್. ನೆನಪಿಲ್ಲ ಹೆಂಗಂದ್ರೆ ಈ ಕಡೆ ಬರ್ಕೋತ ಹಂಗೆ ಸೀದಾ ಚಡ್ಡಿ ಮೇಲೆ ಬಂದ್ಬಿಟ್ಟಿನಿ. ಇನ್ನಷ್ಟು ಬಾಳೆಹಣ್ಣು ತೊಗೊಳೋದಿತ್ತು. ಅದಕ್ಕೆ ಭಾಳ ಜನ ಒಬ್ಬರು ಕಾಮೆಂಟ್ ಮಾಡಕತ್ತೀರಿ ರೊಟ್ಟಿದು ವಿಡಿಯೋ ಮಾಡಂತ ಹೇಳಿ. ರೊಟ್ಟಿದು ವಿಡಿಯೋ ಮಾಡೋಕೆ ಬರಲ್ಲ ರೀ. ಅದೆಲ್ಲ ನಮ್ಗೆ ಒಂಥರ ಅನಿಸ್ತದೆ. ರೊಟ್ಟಿದು ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಹಂಗೆ. ಅದ್ರ ಸಲುವಾಗಿ ಅವ್ರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೋ ಒಂದು ಇನ್ಸಿಡೆಂಟಿಂದ ನಮ್ಮ ಫ್ಯಾಮಿಲಿಯಿಂದ ದೂರ ಇದೀನಿ. ಒಂದು ಟೈಮ್ ಬರ್ತದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ದಿನ ಶುರುವಾಗಿದ್ದ ಬೆಳಗ್ಗೆ ಕಾಲೇಜ್ಗೆ ಹೋಗೋ ಗೈಸ್. ಡೈರೆಕ್ಟ್ ಕಾಲೇಜ್ಗೆ ಹೋಗೋವಾಗ ಸ್ಟಾರ್ಟ್ ಮಾಡಿದ್ವಿ ಬ್ಲಾಗ್. ಇವಾಗ ಬೆಳಗ್ಗೆ ಎದ್ದಿನ ನಾಷ್ಟದೇನೂ ಮಾಡಿಲ್ಲ. ಕಾಲೇಜಿನಿಂದ ಹಾಸ್ಪಿಟ್ಲ್ ಹೋಗ್ಬೇಕು ಗೈಸ್. ಹಾಸ್ಪಿಟ್ಲಿಗೆ ಡ್ಯೂಟಿ ಮಾಡಬೇಕು. ಮತ್ತು ಕರೆಕ್ಟ್ ಕಾಲ್ ಮಾಡೋ ತರಬಿಸ್ಲೇನು ಅಂತೇಳಿ ಬೇಗ ಹೋಗ್ತಾರೆ ಡ್ಯೂಟಿ ಮಾಡ್ಬೇಕು ಗೈಸ್. ಅದಕ್ಕೆ ಇವಾಗ ಎದ್ದು ರೆಡಿ ಆಗಿನಿ. ಸೀದಾ ಹಾಸ್ಪಿಟ್ಲ್ ಹೋಗ್ಬೇಕು. ಇವಾಗ ಹಾಸ್ಪಿಟ್ಲ್ ಹೋಗಿ ಸ್ವಲ್ಪ ಇದ್ರಿ ಮಧ್ಯಾಹ್ನ ತನಕ ದುಡಿದು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು. ಬರೀ ಏನಾಗುತ್ತೆ ನಮ್ಮಂತ ಮುಂದಿನ ನೋಡೋಣ ತೋರಿಸ್ತೀನಿ ನಿಮಗೆಲ್ಲ. ಎಷ್ಟು ವೇಟ್ ಆ್ಯಂಡ್ ವಾಚ್ ಹೋಗಿ ಗೈಸ್. ಮಾತಾಡೋದಂತ ಗಾಡಿ ಚಾವಿನ ಛೇ ಗಾಡಿ ಚಾವಿನ ತಂದಿಲ್ಲ ಗೈಸ್. ಮತ್ತೆ ಫಸ್ಟಿಂದ ಫಸ್ಟ್ ಫ್ಲೋರಿಂದ 3rd ಫ್ಲೋರಿಗೆ ಹೋಗ್ಬೇಕು. ಆರಾಮಾಗಿ ಹೊಂಟಿದ್ದೆ ನೋಡಿ ಗೈಸ್. ಮತ್ತೆ ವಾಪಸ್ ನೆನಪಾಯ್ತು. ಅಲ್ಲಿ ಹೋಗಿದ್ದು ನೆನಪಾಯ್ತು. ಗಾಡಿ ಹತ್ರ ಹೋಗಿದ್ದು ಗಾಡಿ ಚಾವಿನೇ ತಂದಿಲ್ಲ ಅಂತ ಹೇಳ್ತೀನಿ. ನಮ್ಮದು ಒಂದು ಲೈಫ್ ಒಂದು ನೆನಪಿರಲ್ಲ ಗೈಸ್. ಇಲ್ಲಿ ನಮ್ಮ ಜೊತೆ ಒಂದು ದೊಡ್ಡ ಪ್ರ್ಯಾಂಕ್ ಆಗಿಬಿಟ್ಟದ. ಪ್ರ್ಯಾಂಕ್ ಅನ್ನೋಕೆ ಅದು ನಾನೇ ಪ್ರ್ಯಾಂಕ್ ಮಾಡ್ಕೊಂಡಂಗೆ. ನಮ್ಮ ಕಾಲೇಜ್ ಸೆಕೆಂಡ್ ಸ್ಯಾಟರ್ಡೆ ಸೂಟಿ ಇರ್ತದೆ, ಹಾಲಿಡೇ ಇರೋದು. ಇವಾಗ ಸೆಕೆಂಡ್ ಸ್ಯಾಟರ್ಡೆ ಆಯ್ತು. ಮುಂಜಾನೆ ಎದ್ದು ಕಷ್ಟಪಟ್ಟು ರೆಡಿಯಾಗಿ ಜಳಕ ಮಾಡಿ ರೆಡಿಯಾಗಿ ಬಂದ್ವಿ. ಇಲ್ಲಿ ನೋಡ್ರ ಕಾಲೇಜು ಹಾಲಿಡೇ ಅದು ಗೈಸ್. ಬಾಕೆಟ್ ಮನ್ಸಿಕಲ್ಲ ಸುಮ್ಮನೆ ಬಂದೆ. ಮುಕ್ಕೊಂಬಿಡ್ತಿದ್ದೆ ಒಂದರ ಏನು ಮಾಡ್ತೀವಿ. ಸೆಕೆಂಡ್ ಸ್ಯಾಟರ್ಡೆ ತನಕ ಇವಾಗ ಗೊತ್ತಾಗ ಬರ್ರಿ ಗೈಸ್. ಸೇವೆ ಮಾಡೋಕ್ಕಾಗಲ್ಲ ಇವಾಗ. ಒಂದು ಸ್ವಲ್ಪ ಗಾಂಚೋಕೆ ಹೋಗಿ ಬರೋಣ ಬರ್ರಿ. ಹಂಗೆ ಇಲ್ಲಿ ತನಕ ಬಂದಿನಿ. ಒಂದಿಷ್ಟು ಕೆಲಸ ಮಾಡ್ಕೊಂಡ್ರೆ ಬಂದು ಮತ್ತೆ ಹೋಗ್ತೀರಿ. ಬಟ್ ಮನ್ಸಿಗೆ ಬರಲ್ಲ ಆಗ್ಬೋದು. ಚಲೋ ಗಾಂಚೋಕೆ ಬರೋಣ. ಗೈಸ್ ಸ್ವಲ್ಪ ಇಲ್ಲೊಂದಿಷ್ಟು ಫೋನ್ ಮಾಡ್ಸೋಕೆ ಬಂದಿದೆ. ಅಲ್ಲಿ ಒಳಗೆ ಇಟ್ಟಿರೋದು ಒಂದಿಷ್ಟು ಫೋನ್ ಮಾಡ್ಸೋಕೆ ಬಂದಿದೆ ಗೈಸ್. ಅದನ್ನು ಫೋನ್ ಮಾಡ್ಸ್ಕೊಂಡ್ರೆ ಹೋಗ್ತೀನಿ ಇವಾಗ. ಕಾಲೇಜಲ್ಲಿ ಬಂದೆ. ಕಾಲೇಜಲ್ಲಿ ಇರಲಿಲ್ಲ ಫಂಕ್ಷನ್ ಇದ್ದಿತ್ತು. ಫೋನ್ ಮಾಡ್ಸ್ಕೊಂಡು ಮಾತಾಡ್ಸೋದಂತ ಸಾಮಾನು ತೊಗೋಕೆ ಬರೀವಾಗ ಕೆಳಗಡೆ ಹೋಗಿ ಸಾಮಾನುಗಳದ ತೊಗೊಂಬರಮ್ಮಂತ. ಅಷ್ಟಾದ್ರೆ ಫೋನ್ ಆಗಿರುತ್ತೆ ಒಂದು ಅರ್ಧ ಗಂಟೆ ಒಳಗೆ. ಬರ್ರಿ ಬೇಗ ಹೋಗ್ಬರಮ್ಮ ಗೈಸ್. ಅಲ್ಲಿಂದ ಸೀದಾ ರೈಸ್ ಬಿಸಿ ತೊಗೊಳಕ್ಕೆ ಬಂದೀನಿ. ಇಲ್ಲಿ ಮಾಡಲ್ಲ ಯಾಕಂದ್ರೆ ಸ್ವಲ್ಪ ಬಾತ್ ಅಂದ್ರೆ ಎಲ್ಲ ಸೀದಾ ಮನೆಯೇ ಮಾಡಮಂತ ಗೈಸ್. ಒಂದು 2 ರೈಸ್ ಬಿಸಿ ತೊಗೊಂಡು ಸಸ್ತೆ ತಾಬಾಡು ಹೋಗಿ ಮನೆಯಾಗ ಜಡಮಂತ. ಬನ್ನಿ ವೇಟ್ ಒಂದು 5 ನಿಮಿಷ. ಬಿಸಿ ಬಜ್ಜಿ ತೊಗೊಂಡು ರೈಸ್ ತೊಗೊಂಡು ಮನೆಗೆ ಗೈಸ್. ಫೈನಲಿ ಮನೆಗೆ ಬಂದೆ ಗೈಸ್. ಅಲ್ಲಿಂದ ಬರೋದ್ರಾಗ ಒಂದು ಪಾರ್ಸಲ್ ಬಂದಿತ್ತು. ಒಂದು ಆರ್ಡ್ರ್ ಮಾಡಿದ್ದೆ. ಅದನ್ನು ಪಾರ್ಸಲ್ ಬಂದ. ಅದನ್ನು ತೋರಿಸ್ತೀನಿ ಬರೀ ಮುಂದೆ. ಮ್ಯಾಗ ಏರುವಾಗ ಮಿಕ್ಕಿ ಹೋಗುತ್ತೆ ಗೈಸ್. ಏನಪ್ಪ ಸಿಕ್ಕಾಡೆ ಮಿಕ್ಕಿ ಹೋಗುತ್ತೆ. ಬರೀ ಫಟಾಫಟ್ ಅಂತ ಒಳಗೆ ಸಿಗ್ತೀನಿ ಗೈಸ್. ನಿಮ್ಗೆ ಗೈಸ್ ಫಸ್ಟ್ ಅದೆಲ್ಲ ಮಾಡೋಕ್ಕಿಂತ ಮುಂಚೆ ಎಲ್ಲ ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡೋಮಂತ ಗೈಸ್. ಯಾಕಂದ್ರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇವಾಗ 2 ಟೈಮ ಎಲ್ಲ ತಿರುಗಾಡ್ಕೊಂಡು ಅದು ಸ್ವಲ್ಪ ಫೋನ್ ಮಾಡ್ತಾಯಿತ್ತು. ಫೋನ್ ಮಾಡ್ಸ್ಕೊಂಡು ಬರೋದ್ರಾಗ 2 ಆಗ್ಯದ. ಸಿಕ್ಕಾಪಟ್ಟೆ ಹಸುವಾಗ್ಯದ. ಹೇಳಕ್ಕೆ ಅಷ್ಟು ಹಸುವಾಗ್ಯದ. ಅದು ಸಲ ತಳಕ್ಕೆ ಅಡುಗೆ ಮಾಡ್ಕೊಂಡ್ರೆ ಲೇಟ್ ಆಗುತ್ತೆ ತಳಕ್ಕೆ. ಅದಕ್ಕೆ ರೈಸ್ ತೊಗೊಂಬಂದಿನಿ. ಬರೀ ಅದನ್ನು ಸಪ್ಪ ಸೆಟ್ ಮಾಡ್ತೀನಿ ತಡ್ರಿ ಗೈಸ್. ಫಟಾಫಟ್ ಅಂತ ನಾನು ಸಪ್ಪ ಸೆಟ್ ಮಾಡ್ತೀನಿ ಗೈಸ್. ಸಪ್ಪ ಸೆಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ತಡ್ರಿ ನಿಮ್ಗೆ ಗೈಸ್. ಊಟ ಅಂತೂ ಆಯ್ತು ಗೈಸ್. ಶಿಸ್ತಾಗ ಊಟ ಆಗೋಣ ನಿದ್ದೆ ಬರತ್ತದ. ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಆ್ಯಂಡ್ ಅದು ಪಾರ್ಸಲ್ ಓಪನ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ಬೇಕು ನಿಮಗೆ. ಇನ್ಮೇಲಿಂದ ಒಂದಿಷ್ಟು ಇದು ಮಾಡತ್ತೀನಿ ಡಯಟಿಂಗ್. ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು. ಆಮೇಲೆ ಹೇಳ್ತೀನಿ ಅಂತ ಗೈಸ್. ಸ್ವಲ್ಪ ಒಂದಿಷ್ಟು ಮಲ್ಕೊತೀನಿ ಇವಾಗ. ಮಲ್ಕೊಂಡು ಆಮೇಲೆ ಎದ್ದು ಹೇಳ್ತೀನಿ ಅಂತ. ಎದ್ದು ಆಮೇಲೆ ನಿಮಗೆಲ್ಲ ತಿಳಿಸಿ ಹೇಳ್ತೀನಿ ಅಂತ. ಗುಡ್ ನೈಟ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಗೈಸ್. ಫೈನಲಿ ಎದ್ದು ರೆಡಿ ಅದೆ. ಹೊರಗೆ ನೋಡಿ ಟೈಮ್ ನಾ ಮಲ್ಕೊಂಡಿದ್ದೆ 2 ಗಂಟೆಗೆ. ಇವಾಗ ನೋಡ್ರಿ ಪೂರ ಕತ್ಲೆ ಬಿಡೋದ.
ಟೈಮ್ ಅಷ್ಟೇ 8:30 ಮೇಲೆ ಗೈಸ್ ಆರಾಮ್ ನಿದ್ದೆ ಮಾಡಿದೆ ಇವಾಗ. ಇಲ್ಲಿ ನೋಡಿರಿ ಕಿಚನ್ ಇದಷ್ಟು ಹೊಲಸದ ಇದಿಷ್ಟು ತೆಗೆದು ಕೊಟ್ಟಬೇಕು. ಆ್ಯಂಡ್ ಇವತ್ತು ಅಡುಗೆ ನೋಡ್ಕೋಬೇಕಂದ್ರೆ ಸಕ್ಕರೆ ಚಪಾತಿ ನೋಡ್ಕೋಬೇಕು. ನಾನು ಯಾಕೋ ತಿನ್ನೋಂಗಲ್ಲ, ಸ್ವೀಟ್ ತಿನ್ನೋಂಗಲ್ಲತ್ತೈತಿ ಯಾಕೋ ಭಾಳ ಕೆಟ್ಟು ತಿನ್ನೋಂಗಲ್ಲ ಸ್ವೀಟ. ಅದಕ್ಕೆ ಚಹಾ ಮಾಡ್ಕೋಬೇಕಂತ ಮಾಡಿದೆ. ಚಹಾ ಬಿಡ್ಬೇಕಂತ ನಾನು ಇನ್ಮೇಲಿದ ಚಹಾ ಬಿಡ್ಬೇಕಂತ ಮಾಡೀನಿ. ಆ್ಯಂಡ್ ಇದು ತೋರಿಸ್ತಿಂತಾರೆ ಆರ್ಡ್ರ್, ಇದು ಒಂದಿಷ್ಟು ಪ್ಯಾಕ್ ಏನೇನು ತಂದೀನಿ ಏನಂತ ಎಲ್ಲ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇವತ್ತು ಒಂದಿಷ್ಟು ಹೇಳ್ತೀನಿ, ನಿಮ್ಗೆ ಏನೇನು ಹೇಳ್ಬೇಕು ನಾನು ಹೇಳೋದು ತಲೆಯಾಗ ಹೇಳ್ಬೇಕು ಅನ್ನೋದು ಹೇಳ್ತೀನಿ ಅಂತ ಹೇಳ್ತೀನಿ ಗೈಸ್. ವೇಟ್, ಅದು ಓಪನ್ ಮಾಡಿ ತೋರಿಸ್ತೀನಿ ಅಂತ ಅದು ಏನದ ಅನ್ನೋದು ಗೈಸ್. ಇದು ಸ್ವಲ್ಪ ಮನೆಗೆ ಬೇಕಾಗಿತ್ತು. ಏನಪ್ಪ ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಸಾಮಾನು ತರಿಸೋವ, ಬಟ್ ಇದು ತರ್ಸಿನಿ ಈಗ ಆಲ್ರೆಡಿ ಇನ್ನೊಂದಿಷ್ಟು ಅದಾವ ಗೈಸ್ ತರಿಸ್ಬೇಕು. ಮನೆ ಅಂದಾಗ ಎಲ್ಲ ಬೇಕು. ಇದು ನಾವು ಸಿಂಗಲ್ ಬ್ಯಾಚುಲರ್ ರೂಮ್ ಟೈಪ್ ಇಟ್ಕೊಂಡಿಲ್ಲ, ಇದು ಫ್ಯಾಮಿಲಿ ಮನಿ ಟೈಪ್ ಇಟ್ಕೊಂಡಿವಿ. 4 ಜನ ಬಂದಿದ್ದರು ಇರ್ಬೋದು, ಆ ಥರ ಇಟ್ಕೊಂಡಿವಿ ಗೈಸ್ ಇದು ಮನೆಗೆ. ಅದಕ್ಕೆ ಎಲ್ಲ ಬೇಕಲ್ಲ ಮನೆಗೆ ಗೈಸ್. ವಾಚು ಇದರಲ್ಲಿ ವಾಚ್ ಇದೆ ನೋಡಿ ಗೈಸ್. ವಾಚ್ ಶೆಲ್ ಇಲ್ಲ, ಶೆಲ್ ಹಾಕಬೇಕು. ಇನ್ನೊಂಥರ ಒಂದು ಶೆಲ್ ಹಾಕಮು, ಶೆಲ್ ಹಾಕಿ ಮನೆಗೆ ಶೇ ಹಾಕೋದ ತೋರಿಸ್ತೀನಿ ನಿಮಗೆ ಎಲ್ಲಿ ಶೇ ಹಾಕ್ಬೇಕು ಅನ್ನೋದು. ಇದನ್ನು ಸೈಡಿಗೆ ದಬ್ತೀನಿ ಗೈಸ್. ಇದ್ರೊಳಗಡೆ ಒಂದಿಷ್ಟು ಡಯಟಿಂಗ್ ಸಾಮಾನುಗಳು ತಂದಿನಿ ಗೈಸ್. ಇನ್ಮೇಲಿಂದ ನಿಮ್ಮ ಬೈಕ್ ಫುಲ್ ಡಯಟ್ ನೋಡ್ರಿ. ಡಯಟಿಂಗ್ ಸ್ವಲ್ಪ ತಂದಿನಿ ಸರ್ತಿ. ಯಾಕಪ್ಪ ಅಂದರೆ ಮನುಷ್ಯನ ಸರಿ ಇಲ್ಲ, ಹೆಂಗಂದ್ರೆ ಇನ್ನೂ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ. ಅದ್ರ ಸಲ ಅಂದ್ರೆ ಸ್ವಲ್ಪ ತಂದಿನಿ ಗೈಸ್. ಎಲ್ಲ ಇಷ್ಟು ತಂದಿನಿ. ಇಷ್ಟೆಲ್ಲ ಹಾಕ್ತಂದಿನಪ್ಪ ತಂದ್ಕೊಂಬೋದು ನೀವು ಗೈಸ್. ಇನ್ಮೇಲಿಂದ ಸ್ವಲ್ಪ ಬೆಳಗ್ಗೆ ಎದ್ದು ಮಿಲ್ಕ್ ಶೇಕ್ ಮಾಡ್ಕೊಂತ ಕುಡಿಬೇಕು ಅನ್ನೋದು. ಒಂದು ಯಾವುದೋ ಒಂದು ರೀಲ್ ಬಂದಿತ್ತು, ರೀಲ್ ಒಳಗಡೆ ಇತ್ತು ಇದನ್ನೈತಲ್ಲ. ಬರೀ ಒಂದು 30 ದಿನ ಕುಡಿದು ನೋಡ್ರಿ ನೀವು ವೇಟ್ ಹೆಂಗೆ ಏನಾಗುತ್ತೆ ನೋಡಕತ್ತಿರತ್ತೆ ನೀವು. ಹಿಂಗೆ ತಳಿಗೆ ಭಾಳ ಹೇಳಿದ್ರು. ಅದ್ರ ಸಲಿಂದ ಟ್ರೈ ಮಾಡೋಮಲ್ಲ, ಏನಾಗುತ್ತೆ ಟ್ರೈ ಮಾಡೋದು ನಮ್ಮ ಗಂಟು ಹೋಗುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಮ್ಮ ಅಂತ ಹೇಳಿಕಿರೆ ತಂದಿನ ಗೈಸ್. ನೋಡೋಣಂತ ಏನಾಗುತ್ತೆ ಅನ್ನೋದು. ವೇಟ್ ಆಗುತ್ತಾ, ವೇಟ್ ಬರುತ್ತಾ, ಏನು ಬರಲ್ವಾ? ನಂದ್ರೆ ಬರಲ್ಲ ನಾನು ಅಂದ್ಕೊಂಡಿದ್ದ ಪ್ರಕಾರ. ಯಾಕಂದ್ರೆ ನಾನು ಹುಟ್ಟಳೆ ಗುಣ ಅಂತಾರಲ್ಲ ಆ ಟೈಪ್ ಅದ ನಮ್ಮದು. ಎಷ್ಟು ತಿಂದ್ರೂ ದಪ್ಪ ಆಗಲ್ಲ, ಏನು ಮಾಡೋದು ದಪ್ಪ ಆಗಲ್ಲ ನನಗೆ ಗೊತ್ತು. ಬಟ್ ಟ್ರೈ ಮಾಡೋಕ್ಕೆ ಏನು ಗಂಟು ಹೋಗಲ್ಲ ಅನ್ನೋದು ನನ್ನ ಅನಿಸಿಕೆ ಗೈಸ್. ನೋಡೋಣಂತ ಒಂದ್ಸಲ ಟ್ರೈ ಮಾಡೋದು ಏನಾಗಲ್ಲ. ಬಟ್ ಇವೆಲ್ಲ ಇಟ್ಟು ಇವಾಗ ಒಂದಿಷ್ಟು ನೀರು ತರಬೇಕು. ಆ್ಯಂಡ್ ಅಂಗಡಿ ಹೋಗಿರೋ ಒಂದಿಷ್ಟು ಹಾಲು ತರಬೇಕು, ಮತ್ತು ಬಾಳಿಕೆ ತರಬೇಕು, ಬನಾನಾ ಇನ್ನೂ ಸಿಕ್ಕಾಪಟ್ಟೆ ಅದಾವ ತರವು. ಹೋಗ್ಬರ ಒಂದು ಬನ್ನಿ ಗೈಸ್. ಇವಾಗ ರೆಡಿ ಆಗಿನಿ, ಫ್ರೆಶ್ ಅಪ್ ಆಗಿನಿ. ಹೋಗಿ ಅವೆಲ್ಲ ತೊಗೊಂಡು ಬರಮಂತ ಮಾತಾಡ್ತೀವಿ ಗೈಸ್. ಇಲ್ಲಿ ಒಂದು ಅಂಗಡಿ ಬಂದಿದೆ ಸಾಮಾನು ತೊಗೊಳಕಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಜಾಮೂನ ಒಲಿವಾಳ ಸಿಕ್ಕಾರ, ಅಲ್ಲೊಬ್ಬ ಒಲಿ ಅದಾನ. ಒಲಿವಾಳ ಸಿಕ್ಕಾರ ಗೈಸ್. ಬರೀ ಪಟ ಅಂತೇಳಿ ಇದೊಂದಿಷ್ಟು ನೀರಿಗೆ ತೊಗೊಂಬರಮಂತ ಬರ್ರಿ ಗೈಸ್. ಅಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ ಬಂದಿನಿ. ಯಾಕಪ್ಪ ಅಂದ್ರೆ ಒಂದಿಷ್ಟು ಬಾಳೆಹಣ್ಣು ತೊಗೊಳೋದಿತ್ತು. ಚಡ್ಡಿ ಒಳಗೆ ಬಂದಿನಿ ಗೈಸ್. ನೆನಪಿಲ್ಲ ಹೆಂಗಂದ್ರೆ ಈ ಕಡೆ ಬರ್ಕೋತ ಹಂಗೆ ಸೀದಾ ಚಡ್ಡಿ ಮೇಲೆ ಬಂದ್ಬಿಟ್ಟಿನಿ. ಒಂದಿಷ್ಟು ಬಾಳೆಹಣ್ಣು ತೊಗೊಳೋದಿತ್ತು, ಅದಕ್ಕೆ ಬ್ಯಾಂಚ್ ಹೋಗೋದ ನೆನಪಾಗಿಲ್ಲ. ಆಮೇಲೆ ಇವಾಗ ನೆನಪಾಗ್ಯದ. ಒಂದೇ ಸರ್ತಿ ಬಂದಿನಿ ಅಂತ ಹೇಳಿ ತೋಲೆ ಬಂದಿನಿ. ಬರ್ರಿ ಇವಾಗ ನಮ್ಗೆ ಯಾರು ನೋಡೋರು ಚಡ್ಡಿ ಒಳಗಡೆ ಪಟ ಮನಿ ಬನ್ನಿ ಗೈಸ್. ಇವಾಗ ಒಂದಿಷ್ಟು ಸಕ್ಕರೆ ಚಪಾತಿ ಮಾಡ್ಕೊಬೇಕಂತ ಹೇಳಿದ್ರೆ ಎಲ್ಲ ರೆಡಿ ಮಾಡಕತ್ತೀನಿ. ಅದ್ರ ಜೊತೆ ಒಂದಿಷ್ಟು ಇದು ತುಪ್ಪ ತಂದಿನಿ ಗೈಸ್. ಜಸ್ಟ್ ತುಪ್ಪ ಹಾಕೊಂಡು ತಿನ್ಬೇಕಂತ ಹೇಳಿದ್ರೆ ಆದಷ್ಟು ಬೇಗ ಒಂದಿಷ್ಟು ದೇಶಿ ತುಪ್ಪ ತರ್ಸಂದಿದ್ರೆ ಏನು ಸ್ವಲ್ಪ ಯಾವ್ದು ಒಂದು ಚಪಾತಿ ಆಗಷ್ಟು ಇದ್ದಿರ್ಬೋದು ಅದ್ರೊಳಗೆ ಇದು ಏನು ತುಪ್ಪ ಮತ್ತು ಟ್ರೈ ಮಾಡೋಮಂತ. ಚಲೋ ಇತ್ತಂದ್ರೆ ಮತ್ತೆ ತರ್ಸಂದು, ಇಲ್ಲಾಂದ್ರೆ ದೇಸಿ ತುಪ್ಪ ತರ್ಸಂಬಂದು ಗೈಸ್. ಆ್ಯಂಡ್ ಒಂದಿಷ್ಟು ಸಾಮಾನುಗಳು ತಂದಿನಿ. ಬರೀ ಇವಾಗ ಪಟ ಅಂತ ಹೇಳಿದ್ರೆ ಚಪಾತಿ ಮಾಡಮಂತ, ಸಕ್ಕರೆ ಚಪಾತಿ. ಭಾಳ ಜನ ಒಬ್ಬರು ಕಾಮೆಂಟ್ ಮಾಡಕತ್ತೀರಿ ರೊಟ್ಟಿದು ವಿಡಿಯೋ ಮಾಡಂತ ಹೇಳಿದ್ರೆ. ರೊಟ್ಟಿದು ವಿಡಿಯೋ ಮಾಡಕ್ಕೆ ಬರಲ್ಲ ರೀ, ಅದೆಲ್ಲ ನಮ್ಗೆ ಒಂಥರ ಅನಿಸ್ತದೆ. ರೊಟ್ಟಿದು ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗೆ ತಿನ್ನಾಗ ಮಾಡ್ತೀನಿ ಡೈರೆಕ್ಟ್. ಮಾಡಾಗ ರೊಟ್ಟಿ ಮಾಡಂಗಾಗಲ್ಲ ನನಗೆ. ಸೊ ಸಾರಿ. ಗೈಸ್ ಕಷ್ಟಪಟ್ಟು ಏನೇನೋ ಮಾಡಿ ಇದು ಮಾಡ್ಕೊಂಡು ಏನಂತರ ಸಕ್ಕರೆ ಚಪಾತಿ ಮಾಡ್ಕೊಂಡಿನಿ ಗೈಸ್. ಬಟ್ ಇಲ್ಲಿ ನೋಡಿರ್ತೀವಿ ಇದನ್ನು ನಾನೇ ತೆಗ್ಬೇಕಿದೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು ಗೈಸ್. ಮಧ್ಯಾಹ್ನದ ರೈಸ್ ತಂದಿದ್ದು ರೈಸ್ ಉಳ್ದದ, ಅದು ತಿಂದು ರೈಸ್ ತಿಂದು ಬಿದ್ದು ಬಿಡೋದು ಗೈಸ್. ಅಷ್ಟೇ ಕೆಲಸ. ಆ್ಯಂಡ್ ಇಷ್ಟು ಒಳಗೆ ತಂದಿನ ಗೈಸ್. ಇಷ್ಟು ಒಳಗೆ ಬರೀ 40 ರೂಪಾಯಿ. ಜಾಸ್ತಿ ಕೊಟ್ರಿ ನಾವು ಕಮ್ಮಿ ಕೊಟ್ಟಿನ ಐ ಡೋಂಟ್ ನೋ. ಬಟ್ ಎಲ್ಲ ಕುಲ್ಲ ಇದ್ದು ಪಾಪ ಹುಡುಗ ಕುಲ್ಲ ಇದ್ದು ವೇಸ್ಟ್ ಆಗ್ತಾವ ಅಂದ. ನನಗೇನು ಭಾಳ ತಂದೇನು ನಾ ಇದು ಮಾಡೋದಿದ್ದೀನಿ ಹೇಳ್ರಿ. ನಾನು ತಂದು ಕಿವಿಟ್ಟಿನಿ. ಬರ್ರಿ ಮೇಲೆದ ಸ್ವಲ್ಪ ಬಾಡಿ ಬಿಡ್ರಿ ಮೇಡಮ್. ಬಾಡಿ ಫುಲ್ ಹೆಂಗೆ ಮಂದಿ
ಯಾಕಲ್ಲ ಅಟ್ಟು ಬಾಡಿ ಮಾಡೋಮಂತ ತುಪ್ಪ ತಿಂದು ನನ್ನ ಗಂಟ್ಲು ಒಂದು ಕೆಡಬಾರ್ದು, ಅದೇ ಒಂದು ಟೆನ್ಷನ್. ಅದಕ್ಕೆ ತುಪ್ಪ ತಿನ್ನೋಲ್ಲ ಅನ್ಸುತ್ತೆ ನಂಗೆ. ತಿನ್ನೋದು ಒಟ್ಟು ನೋಡ್ಬೇಕಲ್ಲಿ ನೀವು, ನಿಮ್ಮ ಬಾಯ ನೀರು ಬರ್ತಲ್ಲ ತಿಂದ್ರೆ ನೋಡಿ. ತುಪ್ಪ GR ತುಪ್ಪ ಡಬ್ಬ ಸೇಮ್ ಪಾಕೆಟ್ ಒಳಗೆ 10 ರೂಪಾಯಿದು ಹಾಕಿದ್ರೆ ಕಲ್ಲೆ ಆಗಿಬಿಡ್ತು. ಒಂದೇ ಚಪಾತಿ ಗೈಸ್. ಎಲ್ಲ ಶಿಸ್ತು ಊಟ ಅಂತೂ ಸಪಾಸಟ್ ಮಾಡಿದೆ ಗೈಸ್. ಸಪಾಸಟ್ ಮಾಡಿ ಇದನ್ನು ಶಿಸ್ತು ಕ್ಲೀನ್ ಮಾಡಿಬಿಟ್ಟೆ ಗೈಸ್. ಏನೂ ಉಳಿದಿಲ್ಲ. ತಗೊಳ್ದವಳೆಲ್ಲ ಕೆಲಸ ಗೈಸ್. ಇವಾಗ ಒಂದಿಷ್ಟು ಹಾಲು ಕಾಯಿಸಿಡಬೇಕು. ಬೆಳಗ್ಗೆ ಹೋಗಿ ಹಾಲು ತರೋಕ್ಕಾಗಲ್ಲ. ಹಾಲು ತಂದ್ರೆ ಕಾಸ್ಕೊಂಡ್ರೆ ಇದು ಮಾಡ್ಕೋಬೇಕಂದ್ರೆ ಸೇಕ್ ಮಾಡ್ಕೊಳ್ಳೋ ಬಿಸಿ ಆಗಿಬಿಡುತ್ತೆ ಹಾಲು. ಅದ್ರ ಸಂದ ಚೆಂದ ತಲ್ಲ ಅಂತೇಳಿದ್ರೆ ನೈಟೇ ಹಾಲು ತಂದುಬಿಟ್ಟು ಕಾಸ್ಕೊಂಡು ಆಮೇಲೆ ಇದೆಲ್ಲ ಗೈಸ್ ಬೆಳಗ್ಗೆ ಶೇಕ್ ಮಾಡ್ಕೊಳಕ್ಕೆ ಬರುತ್ತೆ. ನಾನು ಎಷ್ಟು ದಿನ ಮಾಡ್ಕೋತೀನಿ ನೋಡತ್ರೆ ನೀವು ಬರೀ ಗೈಸ್. ನಾನು ಹೇಳಿ ನಾನು 4 ದಿನ ಮಾಡಲ್ಲ, 4 ದಿನ ಅಂದ್ರೂ ಟ್ರೈ ಮಾಡ್ಬೇಕಲ್ಲ ಅಂತೇಳಕ್ಕೆ ಟ್ರೈ ಮಾಡಕತ್ತೀನಿ. ನನಗೆ ಗೊತ್ತು 30 ದಿನ ಅಂತ ಹೇಳಿದ್ರೆ 30 ದಿನ ಆದರೂ ಮಾಡ್ಬೇಕಂತ ಹೇಳಿದ್ರೆ, ಬಟ್ ನಾನು 4 ದಿನ ಆದರೂ ಮಾಡಲ್ಲ. 4 ದಿನ ಆದರೂ ಮಾಡ್ತೀನಿ ಅನ್ನೋದು ಡೌಟ್ ಅದು ಗೈಸ್. ನಾನು ಏನಾದರೂ ಮಿಸ್ ಮಾಡತ್ತೀನಿ ಅಂದ್ರೆ ನೀವು ಏನಾದರೂ ಪನಿಷ್ಮೆಂಟ್ ಕೊಡೋದ್ರಿ ಅಂತ. ಒಂದು ದಿನ ಏನಾದರೂ ಶೇಕ್ ಮಿಸ್ ಮಾಡಿದ್ನಿ ಅಂದ್ರೆ ತಿಳ್ಕೊರಿ, ನೀವೇನಾದರೂ ಒಂದು ಪನಿಷ್ಮೆಂಟ್ ಕೊಡೋದ್ರಿ ಅಂತ. ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡೋಣ ಗೈಸ್. ಆದಷ್ಟು ಬೇಗ ಜಿಮ್ಮಿಗೆ ನಚ್ಚೋಮಂತ, ಬಾಡಿ ಗೇನ್ ಮಾಡ್ಕೊಳ್ಳೋಮಂತ. ಈ ಥರ ಇದ್ರೆ ನಡೆಯಲ್ಲ. ಹಾಲನ್ನು ಕಾಸ್ಕೊತೀನಿ ಗೈಸ್. ಹಾಲು ಕಾಸಿದ್ರೆ ತೆಗೆದಿಡಬೇಕು. ನನ್ನ ಹತ್ರ ಫ್ರಿಜ್ ಇಲ್ಲ. ಆದಷ್ಟು ಬೇಗ ಒಂದು ಫ್ರಿಜ್ ಒಂದು ಮಾಡಬೇಕು. ಫ್ರಿಜ್ ಆಯ್ತಂದ್ರೆ ಎಲ್ಲ ಬೆಟರ್. ಅಂದರೆ ಏನಾದರೂ ತರಕಾರಿ ತಂದರೆ ವೆಜಿಟೇಬಲ್ಸ್ ತಂದರೆ ಚೆಂದಾಗಿ ಇಡ್ಲಾಕ್ ಬರ್ತದೆ. ಹಿಂಗೆ ಇಟ್ಟರೆ ನಡೆಯಲ್ಲ ಗೈಸ್, ಅದೆಲ್ಲ ಹಾಳಾಗಿ ಹೋಗ್ಬಿಡ್ತಾವೆ. ನನ್ನ ಹತ್ರ ಅಂತೂ ಏನೂ ಒಳ್ಳೇದೇ ಇಲ್ಲ ನೋಡ್ರಿ. ಅದನ್ನು ತೆಗೆದಿಡ್ತೀನಿ ಗೈಸ್. ಈಗ ನಮ್ಮೇನು ಬೆಕ್ಕಿಲ್ಲ, ಏನಿಲ್ಲ, ಏನು ಕೆಡವಲ್ಲ, ಏನಿಲ್ಲ. ಫುಲ್ ಪ್ಯಾಕ್ ಮಾಡ್ಕೊಂಡ್ರೆ ಆರಾಮ ಇರ್ತದೆ. ಆದಷ್ಟು ಬೇಗ ಒಂದಿಷ್ಟು ಏನಾದರೂ ತರಬೇಕು, ಯಾವುದಾದ್ರೂ ಆ್ಯನಿಮಲ್ ತರಬೇಕು ಅಂದ್ಕೊಂಡಿದ್ದೆ. ಬಟ್ ಇವಾಗ ಆಗ್ತಿಲ್ಲ, ಯಾಕಂದರೆ ಸ್ವಲ್ಪ ನಾನು ಕೆಲಸದಾಗ ಬಿಸಿ ಇದ್ದೀನಿ. ಯಾಕಡೆ ಹೋಗೋಕ್ಕಾಗಲ್ಲ, ಏನು ಬರೋಕ್ಕಾಗಲ್ಲ. ಹಾಗಾಗಿ ಗೈಸ್ ಎಲ್ಲರೂ ಕಾಮೆಂಟ್ ಮಾಡ್ತಿದ್ರಿ. ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಮಾಡಿರಿ, DM ಮಾಡಿರಿ. ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಫ್ಯಾಮಿಲಿ ತೋರ್ಸೋಣ, ನಿಮ್ಮ ತಂದೆ ತಾಯಿ ತೋರ್ಸೋಣ ನಿಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ. ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತದ ನಾನು ಫ್ಯಾಮಿಲಿಯಿಂದ ದೂರ ಇದ್ದೀನಿ ಅಂತ ಹೇಳಿದ್ರೆ. ಎಲ್ಲ ಫ್ಯಾಮಿಲಿ ಆ್ಯಂಡ್ ಎಲ್ಲ ಮಂದಿಗೆ ಬಿಟ್ಟು ದೂರ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತದ ಹಳೆ ಸಬ್ಸ್ಕ್ರೈಬರ್ಸ್ಗಳಿಗೆ. ಬಟ್ ಇವಾಗ ನ್ಯೂಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಾರ, ನ್ಯೂಲಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ದಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿಲ್ಲ. ಅದ್ರ ಸಲುವಾಗಿ ಅವ್ರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಇನ್ಸಿಡೆಂಟಿಂದ ನಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀನಿ. ಒಂದು ಟೈಮ್ ಬರ್ತದೆ, ಆ ಟೈಮ್ ಅಲ್ಲಿವರೆಗೂ ವೇಟ್ ಮಾಡತ್ತೀನಿ. ಆ ಟೈಮ್ ಬರೋಣ ನಾನು ಫ್ಯಾಮಿಲಿ ಜೊತೆ ಕೂಡ್ತೀನಿ. ಅಲ್ಲಿವರೆಗೂ ನಾವು ಫ್ಯಾಮಿಲಿ ಜೊತೆ ಕೂಡಲ್ಲ. ಇಷ್ಟೇ, ನಾನು ಫ್ಯಾಮಿಲಿಯಿಂದ ದೂರ ಇದ್ದೀನಿ ಗೈಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೇಳತ್ತೀನಿ, ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ನಾನು ಫ್ಯಾಮಿಲಿಯಿಂದ ದೂರ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲ ಕಮೆಂಟ್ಸ್ಗಳು ಓದಿದಾಗ ನಮ್ಮ ಪ್ರತಿಯೊಂದು ಕಮೆಂಟ್ಸ್ಗಳು ಓದ್ತೀನಿ ಗೈಸ್. ಮಿನಿ ವ್ಲಾಗ್ದೇ ಇರ್ಲಕ್ಕ, ಲಾಂಗ್ ವಿಡಿಯೋದೇ ಇರ್ಲಕ್ಕ, ನಾ ರೀಲ್ಸ್ ಮಾಡಿದ್ದೀನಿ ಅಂದ್ರೆ ಅದರದ್ದು ಕಾಮೆಂಟ್ಸ್ಗಳು ಪ್ರತಿಯೊಂದು ಓದ್ತೀನಿ. ಪ್ರತಿಯೊಂದಕ್ಕೂ ನಿಮ್ಮ ಕಾಮೆಂಟ್ಸ್ಗಳಿಗೆ ನಾನು ಏನು ಮಾತಾಡೋಕ್ಕಾಗಲ್ಲ. ಫ್ಯಾಮಿಲಿಗಿನ ಹೆಚ್ಚು ಫೀಲ್ ಸಿಗುತ್ತೆ. ಫ್ಯಾಮಿಲಿಯಿಂದ ದೂರ ಇದ್ದೀನಿ ಅನ್ನೋ ಫೀಲೇ ಇರಲ್ಲ. ನಿಮ್ಮ ಜೊತೆ ನಿಮ್ಮ ಕಾಮೆಂಟ್ಸ್ಗಳು ಆ ಥರ ಓದ್ತಿದ್ರೆ ಪ್ರತಿಯೊಂದು ಕಾಮೆಂಟ್ಸ್ಗಳು ಭಾಳ ಖುಷಿ ಅನಿಸುತ್ತೆ ಮನಸ್ಸಿಗೆ. ಹೇಳೋಕ್ಕಾಗಲ್ಲ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಿಮ್ಮ ಒಂದು ಪ್ರತಿಯೊಂದು ಕಾಮೆಂಟ್ಸ್ಗಳು. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಾನು. ಮತ್ತೇನಿಲ್ಲ ಗೈಸ್. ಹೋಗ್ಬಿಡ್ರಿ ಗೈಸ್, ಎಲ್ಲ ಯಾಕೆ ತಲೆ ಕೆಡಿಸೋದು. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಒಂಥರ ಫ್ಯಾಮಿಲಿ ಇರಬೇಕು. ಫ್ಯಾಮಿಲಿಯಿಂದ ನೀವು ದೂರ ಆದ್ರೆ ಅಂದ್ರೆ ನಿಮ್ಮ ಮತ್ತೊಂದು ರೋಷ ಬರುತ್ತೆ. ನಾನು ಹಿಂಗೆ ಫ್ಯಾಮಿಲಿಯಿಂದ ದೂರ ಆಗಿದ್ದೀನಲ್ಲ, ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿಕೆ ಒಂದು ನಿಮ್ಮ ಕೈಯಾಗ ಒಂದು ದೃಢ ನಿರ್ಧಾರ ಮಾಡ್ಕೊಳ್ತೀರಿ ನೀವು. ಫ್ಯಾಮಿಲಿ ಇತ್ತು ಮತ್ತು ಎಲ್ಲ ಸಪೋರ್ಟ್ ಇತ್ತು ಅಂದರೆ ಲೀಸಿ ಆಗಿಬಿಡುತ್ತೆ ಮನುಷ್ಯ. ನಾವು ಎಲ್ಲ ಆದಲ್ಲತ್ತು, ಎಲ್ಲದರಿಂದ ಸಪೋರ್ಟ್ ಅದಲ್ಲ. ರೊಕ್ಕದ ಸಪೋರ್ಟ್ ಇರಲಕ್ಕ ಫ್ಯಾಮಿಲಿಯಿಂದ. ಎದ್ರದೇ ಒಂದು ಸಪೋರ್ಟ್ ಬಂದ್ರೂ ನಮ್ಮ ಫ್ಯಾಮಿಲಿ ಇತ್ತಿರ್ತೋ, ನಮ್ಮ ಫ್ಯಾಮಿಲಿಯಾಗ ಏನು ಅದರ್ತೋ, ಈ ಥರ ಸಪೋರ್ಟ್ ಬರ್ತದೆ. ಏನೂ ಇಲ್ಲದೆ ಇರುವಾಗಿಂದ ಬೆಳಿತಾನಲ್ಲ, ಅದು ತಂದೆ ಆಸ್ತಿ ಒಳಗೆ ಶೋಕಿ ಮಾಡೋಕೆ, ತಂದೆ ಆಸ್ತಿ ಒಳಗೆ ಮೆರಿಲಾಕ ನನಗೆ ಬರ್ತದೆ. ನಾವೇನಿಲ್ಲ ಅಂತಿಲ್ಲ, ನಾನು ಮನಾರ್ಚಂದ ಮೆರಿಬೋದು. ಬಟ್ ನಮ್ಮ ತಂದೆ ಆಸ್ತಿನ ಇಟ್ಟು ನನ್ನದೇ ಆಸ್ತಿಯಲ್ಲಿ ನನ್ನ ಫ್ಯಾಮಿಲಿ ಮೆರೆಸ್ಬೇಕನ್ನೋ ನನ್ನ ಆಸ್ತೆ. ಆದಷ್ಟು ಬೇಗ ಅದೆಲ್ಲ ಕಣ್ಮುಂದೆ ಬರುತ್ತಾ ವೇಟ್ ಮಾಡ್ತಾಯಿದ್ದೀನಿ. ತಾಳ್ಮೆ ಶಕ್ತಿ ಇರ್ಬೇಕಂತಾರಲ್ಲ, ಅದಕ್ಕೆ ತಾಳ್ಮೆಯಿಂದ ವೇಟ್ ಮಾಡಕತ್ತೀನಿ ಗೈಸ್. ಬಿಡ್ರಿ ಗೈಸ್, ಅದೆಲ್ಲ ಅಲ್ಲಿ ತಲೆಯನ್ನು ತೆಗೆದುಬಿಡ್ರಿ. ಅದೆಲ್ಲ ಇನ್ಮೇಲೆ ಫ್ಯಾಮಿಲಿ, ನೀವೇ ನಮ್ಮ ಫ್ಯಾಮಿಲಿ, ನಾನೇ ನಿಮ್ಮ ಫ್ಯಾಮಿಲಿ ಅಷ್ಟೇ ಗೈಸ್. ನೀವು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರಲ್ಲ, ಅದೇ ನಾನು ಕೇಳಿ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಗೈಸ್. ಇವತ್ತಿಗೆ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಈ ನಮ್ಮ ಕ್ರೇಜಿ ಇನ್ಸಾನಿಗೆ ನಿಮ್ಮ ಫ್ಯಾಮಿಲಿ ಜೊತೆ ಕೂರ್ಸ್ಕೋರಿ ಅಂತ ಹೇಳ್ತೀನಿ. ಮತ್ತೆ ನಾಳೆ ಸಿಗಮ್ ಗೈಸ್. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಬಾಯ್ ಬಾಯ್. ಅಷ್ಟೇ.